ಆತ್ಮೀಯ ಮಿತ್ರರೇ, ಎಲ್ಲರಿಗೂ ಕೂಡ ಅನುಗಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನ ನಾವು ಯು ಜಿ ಸಿ ನೆಟ್ ಪರೀಕ್ಷೆಯ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ತಿಳಿಯೋಣ. ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಯಾರು ನಡೆಸುತ್ತಾರೆ? ಯು ಜಿ ಸಿ ನೆಟ್ ಪರೀಕ್ಷೆಯನ್ನು NTA ನಡೆಸುತ್ತದೆ. NTA ಎಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಯಾರು ಆಯೋಜಿಸುತ್ತಾರೆ? ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಆಯೋಜಿಸುವವರು UGC ಎಂದರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. UGC ಎಂದರೆ ಏನು? UGC ಎನ್ನುವುದು ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ನಿರ್ವಹಿಸುವಂತಹ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಈ UGCಯನ್ನು 1953ರಲ್ಲಿ ಸ್ಥಾಪನೆ ಮಾಡಲಾಯಿತು. ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ UGC 1956ರಲ್ಲಿ ಶಾಸನಾತ್ಮಕ ಸ್ಥಾನಮಾನವನ್ನು ಪಡೆಯಿತು. UGCಯಲ್ಲಿ ಪ್ರಸ್ತುತ 12 ಜನ ಸದಸ್ಯರಿರುತ್ತಾರೆ. UGCಯ ಮೊದಲ ಅಧ್ಯಕ್ಷರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಆಗಿದ್ದರು. ಹಾಗಾದರೆ ನೆಟ್ ಪರೀಕ್ಷೆ ಎಂದರೇನು? ನೆಟ್ ಪರೀಕ್ಷೆ ಎಂಬುದು ಭಾರತದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲು ಇರುವಂತಹ ಕನಿಷ್ಠ ಅರ್ಹತಾ ಪರೀಕ್ಷೆ ಆಗಿರುತ್ತದೆ. ಹಾಗಾದರೆ UGC ನೆಟ್ ಪರೀಕ್ಷೆಯನ್ನು ಯಾರೆಲ್ಲ ಬರೆಯಬಹುದು? UGC ನೆಟ್ ಪರೀಕ್ಷೆಯನ್ನು ಸ್ನಾತಕೋತ್ತರ ಪದವಿಯನ್ನು ಕಲಿಯುತ್ತಿರುವವರು ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಉತ್ತೀರ್ಣರಾದವರು ಬರೆಯಬಹುದಾಗಿದೆ. UGC ನೆಟ್ ಪರೀಕ್ಷೆಯನ್ನು ಈಗ ಓದುತ್ತಿರುವವರು ಬರೆಯಬಹುದೇ? ಖಂಡಿತ ಕೂಡ ಅವಕಾಶ ಇದೆ. ನೀವು ಯಾವುದೇ ನೋಂದಾಯಿತ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿದ್ದರೆ ನೀವು UGC ನೆಟ್ ಪರೀಕ್ಷೆಯನ್ನು ಬರೆಯಬಹುದು. UGC ನೆಟ್ ಪರೀಕ್ಷೆಯನ್ನು ಬರೆಯಲು ಮಾನದಂಡಗಳೇನು? UGC ನೆಟ್ ಪರೀಕ್ಷೆಯನ್ನು ಬರೆಯಲು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಆಗಿದ್ದರೆ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಹಾಗೂ ಇತರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ 55% ಅಂಕಗಳನ್ನು ಪಡೆದಿರುವುದು ಕಡ್ಡಾಯವಾಗಿರುತ್ತದೆ. UGC ನೆಟ್ ಪರೀಕ್ಷೆಯನ್ನು ಬರೆಯಲು ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಎಷ್ಟು? UGC ನೆಟ್ ಪರೀಕ್ಷೆಯನ್ನು ಬರೆಯಲು ಕನಿಷ್ಠ ವಯೋಮಿತಿಯಾಗಲಿ ಮತ್ತು ಗರಿಷ್ಠ ವಯೋಮಿತಿಯಾಗಲಿ ಇರುವುದಿಲ್ಲ. ಸ್ನಾತಕೋತ್ತರ ಪದವಿಯನ್ನು ಕಲಿಯುತ್ತಿರುವ ಮತ್ತು ಕಲಿತಿರುವ ಯಾರೇ ಆದರೂ UGC ನೆಟ್ ಪರೀಕ್ಷೆಯನ್ನು ಬರೆಯಬಹುದು. ಆದರೆ UGC ನೆಟ್ ಪರೀಕ್ಷೆಯ ಜೊತೆಗೆ ನೀವು JRF ಪರೀಕ್ಷೆಗೆ ಕೂಡ ಅರ್ಜಿ ಸಲ್ಲಿಸುವುದಾದರೆ ನಿಮ್ಮ ಗರಿಷ್ಠ ವಯೋಮಿತಿ 30 ವರ್ಷವನ್ನು ಮೀರಿರಬಾರದು. JRF ಎಂದರೆ ಜೂನಿಯರ್ ರಿಸರ್ಚ್ ಫೆಲೋ. JRF ಬರೆಯಲು ಗರಿಷ್ಠ ವಯೋಮಿತಿ 30 ವರ್ಷಗಳು. ಆದರೆ ನೆಟ್ ಪರೀಕ್ಷೆಯನ್ನು ಬರೆಯಲು ಯಾವುದೇ ರೀತಿಯ ವಯೋಮಿತಿ ಇರುವುದಿಲ್ಲ. ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಬಹುದೇ? ಹೌದು, ಬರೆಯಬಹುದು. ಆದರೆ ನೀವು ಒಂದು ವೇಳೆ ಸ್ನಾತಕೋತ್ತರ ಪದವಿಯ ಮೊದಲ ವರ್ಷದಲ್ಲಿಯೇ ನೆಟ್ ಪರೀಕ್ಷೆಯ ಅರ್ಹತೆಯನ್ನು ಪಡೆದರೆ, ನೆಟ್ ಪರೀಕ್ಷೆಯ ಫಲಿತಾಂಶ ಬಂದ 2 ವರ್ಷದ ಒಳಗಾಗಿ ನಿಮ್ಮ ಅಂತಿಮ ವರ್ಷದ ಫಲಿತಾಂಶ, ಸ್ನಾತಕೋತ್ತರ ಪದವಿಯ ಅಂತಿಮ ವರ್ಷದ ಫಲಿತಾಂಶ ಬಂದಿರಬೇಕು. ನೆಟ್ ಪರೀಕ್ಷೆಯ ಎಷ್ಟು ಪತ್ರಿಕೆಗಳಿರುತ್ತವೆ ಮತ್ತು ಸಮಯಾವಕಾಶ ಎಷ್ಟು? ನೆಟ್ ಪತ್ರಿಕೆಗೆ 2 ಪತ್ರಿಕೆಗಳು ಇರುತ್ತವೆ. ಮೊದಲನೆಯ ಪತ್ರಿಕೆ 50 ಪ್ರಶ್ನೆಗಳನ್ನು ಹೊಂದಿರುತ್ತದೆ ಮತ್ತು 100 ಅಂಕಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಇದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಾಮಾನ್ಯ
ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಎಲ್ಲರಿಗೂ ಕೂಡ ಒಂದೇ ರೀತಿಯ ಪ್ರಶ್ನೆಗಳು ಬಂದಿರುತ್ತವೆ. ಎರಡನೇ ಪ್ರಶ್ನೆ 100 ಪ್ರಶ್ನೆಗಳನ್ನು ಹೊಂದಿದ್ದು 200 ಅಂಕಗಳನ್ನು ಹೊಂದಿರುತ್ತದೆ. ಇದು ನೀವು ಸ್ನಾತಕೋತ್ತರ ಪದವಿಯಲ್ಲಿ ಕಲಿತಿರುವ ನಿರ್ದಿಷ್ಟ ವಿಷಯವನ್ನು ಆಧರಿಸಿ ಇರುತ್ತದೆ. ಒಟ್ಟಾರೆಯಾಗಿ ನೋಡುವುದಾದರೆ 1 ಮತ್ತು 2 ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಸೇರಿಸಿ ಒಟ್ಟು 150 ಪ್ರಶ್ನೆಗಳಿರುತ್ತವೆ ಮತ್ತು 300 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 150 ಪ್ರಶ್ನೆಗಳಿಗೆ ಉತ್ತರಿಸಲು 3 ಗಂಟೆಗಳ ಸಮಯಾವಕಾಶ ಇದ್ದು, ಒಂದು ಪ್ರಶ್ನೆಗೆ ಉತ್ತರಿಸಲು 1 ನಿಮಿಷ 20 ಸೆಕೆಂಡ್ಗಳ ಕಾಲ ಸಮಯ ಸಿಗುತ್ತದೆ. UGC ನೆಟ್ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳಿವೆಯೇ? ಇಲ್ಲ. UGC ನೆಟ್ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಬದಲಿಗೆ ಸರಿಯಾದ ಉತ್ತರಕ್ಕೆ 2 ಅಂಕಗಳನ್ನು ನೀಡಲಾಗುತ್ತದೆ. ತಪ್ಪು ಉತ್ತರಕ್ಕೆ ಯಾವುದೇ ಅಂಕಗಳನ್ನು ಕಳೆಯಲಾಗುವುದಿಲ್ಲ. ಇಲ್ಲಿ ಋಣಾತ್ಮಕ ಅಂಕಗಳು ಇಲ್ಲದಿರುವ ಕಾರಣ ನೀವು 150 ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದರೆ ಹೆಚ್ಚಿನ ಅಂಕಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗಾದರೆ UGC ನೆಟ್ ಪರೀಕ್ಷೆಯಲ್ಲಿ ಕನಿಷ್ಠ ಎಷ್ಟು ಅಂಕಗಳನ್ನು ಗಳಿಸಬೇಕು? ನೋಡಿ, UGC ನೆಟ್ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಪಡೆಯಬೇಕಾದರೆ ಪತ್ರಿಕೆ 1ರಲ್ಲಿ ಮೀಸಲು ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗ ಮತ್ತು ವಿಕಲಚೇತನ ಅಭ್ಯರ್ಥಿಗಳು 35% ಅಂಕಗಳನ್ನು ಪಡೆಯಬೇಕು. ಅಂದರೆ 50 ಪ್ರಶ್ನೆಗಳಲ್ಲಿ ಕನಿಷ್ಠ 17 ಪ್ರಶ್ನೆಗಳಿಗಾದರೂ ನೀವು ಸರಿಯಾಗಿ ಉತ್ತರಿಸಬೇಕು. ಅದೇ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾದರೆ 50 ಪ್ರಶ್ನೆಗಳಲ್ಲಿ ನೀವು ಕನಿಷ್ಠ 20 ಪ್ರಶ್ನೆಗಳಿಗಾದರೂ ಸರಿಯಾಗಿ ಉತ್ತರಿಸಬೇಕು. ಮತ್ತು ಪತ್ರಿಕೆ 2ರಲ್ಲಿ 100 ಪ್ರಶ್ನೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ 35 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುವುದು ಕಡ್ಡಾಯವಾಗಿರುತ್ತದೆ. ಒಂದು ವೇಳೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 40 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಲೇಬೇಕು. ಒಟ್ಟಾರೆಯಾಗಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡನ್ನ ಸೇರಿಸಿ ನೋಡುವುದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ವಿಕಲಚೇತನ ಅಭ್ಯರ್ಥಿಗಳು 150 ಪ್ರಶ್ನೆಗಳಿಗೆ ಕನಿಷ್ಠ 52 ಪ್ರಶ್ನೆಗಳಿಗಾದರೂ ಸರಿಯಾಗಿ ಉತ್ತರಿಸಬೇಕು. ಅಂದರೆ 300 ಅಂಕಗಳಲ್ಲಿ 105 ಅಂಕಗಳಾದರೂ ನಿಮಗೆ ಬರಲೇಬೇಕು. ಇದಕ್ಕಿಂತ ಕಡಿಮೆ ಅಂಕ ಬಂದರೆ ನೀವು ನೆಟ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆಯುವುದಿಲ್ಲ. ಒಂದು ವೇಳೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 150 ಪ್ರಶ್ನೆಗಳಲ್ಲಿ 60 ಪ್ರಶ್ನೆಗಳಿಗಾದರೂ ಸರಿಯಾಗಿ ಉತ್ತರಿಸಬೇಕು. ಅಂದರೆ 300 ಅಂಕಗಳಲ್ಲಿ ಕನಿಷ್ಠ 120 ಅಂಕಗಳನ್ನಾದರೂ ಪಡೆಯಲೇಬೇಕು. ಇಲ್ಲದಿದ್ದರೆ ನೀವು ನೆಟ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆಯುವುದಿಲ್ಲ. ಹಾಗಾದರೆ ಕಟ್ಟಪ್ಪನ್ನು ಯಾವ ರೀತಿ ನಿರ್ಧರಿಸಲಾಗುತ್ತದೆ ಅನ್ನೋದನ್ನು ನೋಡೋದಾದರೆ ಸುಮಾರು 84 ವಿಷಯಗಳಲ್ಲಿ ನೆಟ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಅದರಲ್ಲಿ ನಿಮ್ಮ ವಿಷಯಕ್ಕೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವುದನ್ನು ಇಲ್ಲಿ ಬಹುಮುಖ್ಯವಾಗುತ್ತದೆ. ನಿಮ್ಮ ವಿಷಯದಲ್ಲಿ ಅರ್ಜಿ ಸಲ್ಲಿಸಿದವರಲ್ಲಿ 6% ಜನರಿಗೆ ಮಾತ್ರ
ನೆಟ್ ಪರೀಕ್ಷೆಯನ್ನು ಒಂದು ವರ್ಷಕ್ಕೆ ನೆಟ್ ಪರೀಕ್ಷೆಯನ್ನು 6% ಜನರಿಗೆ ಮಾತ್ರ ನೀಡಲಾಗುತ್ತೆ. ಅಂದರೆ ನೀವು ಕನ್ನಡ ವಿಷಯದಲ್ಲಿ ಸುಮಾರು 1,000 ಜನ ಅರ್ಜಿ ಸಲ್ಲಿಸಿದ್ದಾರೆ ಎಂದುಕೊಂಡರೆ ಆ 1,000 ಜನರಲ್ಲಿ ಕೇವಲ 60 ಜನರಿಗೆ ಮಾತ್ರ ನೆಟ್ ಪರೀಕ್ಷೆಯ ಅರ್ಹತೆಯನ್ನು ನೀಡಲಾಗುತ್ತೆ. ಆ 1,000 ಜನರಲ್ಲಿ ಕೇವಲ 1% ಜನರಿಗೆ ಮಾತ್ರ JRF ಪರೀಕ್ಷೆಯ ಅರ್ಹತೆಯನ್ನು ನೀಡಲಾಗುತ್ತೆ. ಅಂದ್ರೆ ಈಗ ಕನ್ನಡದಲ್ಲಿ 1,000 ಜನ ನೆಟ್ ಪರೀಕ್ಷೆಗೆ ಅರ್ಜಿಯನ್ನು ನೀಡಿದ್ದಾರೆ. ಅವರಲ್ಲಿ 60 ಜನರಿಗೆ ನೆಟ್ ಎಲಿಜಿಬಿಲಿಟಿಯನ್ನು ಕೊಟ್ಟರೆ 6 ಜನರಿಗೆ ಅದರಲ್ಲಿ JRF ಎಲಿಜಿಬಿಲಿಟಿಯನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ಕಟಪ್ ನಿಲ್ಲೋದಕ್ಕೆ ಏನೆಲ್ಲ ಮಾನದಂಡಗಳನ್ನು ಪರಿಗಣಿಸ್ತಾರೆ ಅಂದ್ರೆ, ಮೊದಲನೇದಾಗಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಯಾವ ವಿಷಯದಲ್ಲಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅದರಲ್ಲಿ ಯಾವ ಯಾವ ಕ್ಯಾಟಗರಿಯ ಎಷ್ಟು ಜನರಿದ್ದಾರೆ, ಇದೆಲ್ಲ ಕೂಡ ಇಲ್ಲಿ ಮಾನದಂಡ ಆಗಿರೋದ್ರಿಂದ ನಿರ್ದಿಷ್ಟವಾದ ಕಟಪ್ ಅನ್ನೋದನ್ನು ನಾವು ಊಹಿಸಬಹುದು ಹೊರತು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕನಿಷ್ಠ ಅರ್ಹತೆ ಅಂತ ಬಂದಾಗ ಈ ಕೆಳಗಿನ ಅಂದರೆ 105 ಅಂಕಗಳು, 120 ಅಂಕಗಳು ಇವು ಕನಿಷ್ಠ ಅರ್ಹತೆ ಮಾತ್ರ. ಕಟಪ್ ಇದಕ್ಕಿಂತ ಹೆಚ್ಚಾಗಿ ನಿಲ್ಲಬಹುದು. ಸೊ ನೀವು ಕನಿಷ್ಠ ಅಂಕಗಳನ್ನು ಪಡೆದಿದ್ದಲ್ಲಿ ನೆಟ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದಂತೆ. ಆದರೆ ಕಟಪ್ ಈಗಲೇ ಹೇಳಲು ಸಾಧ್ಯವಾಗುವುದಿಲ್ಲ.